ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಕಂಪನಿ ಇವೆಂಟ್ಸ್ ಫ್ಯಾಕ್ಟ್ರಿಯ ಒಂದು ಮ್ಯಾಸಿವ್ ಸೆಟಪ್ ಇವತ್ತು ನಡೀತಾ ಇದೆ. ಅದಕ್ಕೋಸ್ಕರ ವೆನ್ಯೂ ಹೋಗ್ತಾ ಇದೀನಿ. ಸಾರಿ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡಕ್ ಆಗ್ತಿಲ್ಲ ಬಿಕಾಸ್ ಐ ಆಮ್ ಸ್ಟ್ರಿಕ್ಟ್ಲಿ ಡ್ರೈವಿಂಗ್. ಸೊ ಈ ವಿಡಿಯೋದಲ್ಲಿ ನಾವು ಒಂದು ಸೆಟಪ್ ಮಾಡೋ ಹಿಂದೆ, ಅಂದ್ರೆ ಇವೆಂಟ್ಸ್ ಅಲ್ಲಿ ನಿಮ್ಗೆಲ್ರಿಗೂ ಎಷ್ಟೊಂದು ಇಂಟ್ರೆಸ್ಟ್ ಇರುತ್ತಲ್ವಾ. ಸೊ ಸೆಟಪ್ ಮಾಡೋ ಹಿಂದೆ ಇರುವಂತಹ ಶ್ರಮ, ಅದಕ್ಕೋಸ್ಕರ ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ತೀವಿ, ಎಷ್ಟು ಜನ ಲೇಬರ್ಸ್ ಇರ್ತಾರೆ, ಎಷ್ಟು ಗಾಡಿಗಳು ಹೋಗುತ್ತೆ, ಮತ್ತೆ ಅದರ ಪ್ಲಾನಿಂಗ್ ಪ್ರತಿಯೊಂದು ನಾವು ಹೇಗೆ ಮಾಡ್ತೀವಿ ಅಂತ ನೀವು ನೋಡ್ಬೋದು. ಐ ಆಮ್ ಶೋರ್ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಇಂಟ್ರೆಸ್ಟಿಂಗ್ ಬಿಕಾಸ್ ನನಗೆ ಇವೆಂಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅದ್ರ ಜೊತೆಗೆ ಇನ್ ಕೇಸ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ನನಗೆ ತುಂಬಾನೇ ಸಪೋರ್ಟ್ ಕೊಡುತ್ತೆ. ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದಾರಂತ ಮೋಟಿವೇಶನ್ಗೋಸ್ಕರ ಇನ್ನಷ್ಟು ವಿಡಿಯೋಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವೇನಾದ್ರು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದ್ರೆ ಚೈತ್ರ ವಾಸುದೇವನ್ ಅಫಿಷಿಯಲ್ ನನ್ನ ಪರ್ಸನಲ್ ಪ್ರೊಫೈಲ್, ಜೊತೆಗೆ ಇವೆಂಟ್ಸ್ ಫ್ಯಾಕ್ಟ್ರಿ ಅಂತ ನನ್ನ ಕೆಲಸದ ಪ್ರೊಫೈಲ್ ಎರಡೂ ಫಾಲೋ ಮಾಡಿ. ಅಲ್ಲಿ ಕ್ವಿಕ್ ಅಪ್ಡೇಟ್ ಸಿಗುತ್ತೆ. ಇವಾಗ ಈ ವಿಡಿಯೋ ಆದ್ರೆ ಎಡಿಟ್ ಆಗಿ ನಿಮಗೆ ಸಿಗೋದು ತುಂಬಾ ಟೈಮ್ ತಗೊಳುತ್ತಲ್ಲ, ಅಲ್ಲಾದ್ರೆ ಡೇ ಟು ಡೇ ಇವೆಂಟ್ ಅಪ್ಡೇಟ್ಸ್ ಪ್ರತಿಯೊಂದು ಹಾಕ್ತಿರ್ತೀನಿ, ವರ್ಕ್ ಅಪ್ಡೇಟ್ಸ್. ಸೊ ಅದು ನೀವು ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್ ಬಿಕಾಸ್ ಇಟ್ಸ್ ಇಂಟ್ರೆಸ್ಟಿಂಗ್ ಫಾರ್ ಮೀ. ನೀವು ಕೂಡ ಇಷ್ಟಪಡ್ತೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಸೆಟ್ ಎಲ್ಲ ಹೇಗಿರುತ್ತೆ, ಬಾಯ್ಸ್ ಎಲ್ಲ ಹೇಗೆ ವರ್ಕ್ ಮಾಡ್ತಾರೆ ಅಂತ ತೋರಿಸ್ಬೇಕು. ಅದಕ್ಕಿಂತ ಮುಂಚೆ ನಾನು ಈ ತರ ಬೆಳಗ್ಗೆ ರಾತ್ರಿ ವರ್ಕ್ ಮಾಡ್ತಿರ್ತೀನಿ. ಸ್ಕಿನ್ ಮೇಲೆ ಸಿಕ್ಕಾಪಟ್ಟೆ ಸ್ಟ್ರೆಸ್ನ ರಿಂಕಲ್ಸ್ ಆಗುತ್ತೆ, ಧೂಳಲ್ಲೆಲ್ಲ ಓಡಾಡ್ತಿರ್ತೀವಿ. ಸೊ ಸ್ಕಿನ್ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಐ ಸ್ಟೆಪ್ ಔಟ್. ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸ್ಕಿನ್ ಪ್ರಾಡಕ್ಟ್ಸ್ ಅಂಡ್ ಬ್ರ್ಯಾಂಡ್ಸ್ ಇದೆ. ಇದು ನಿಮ್ ಸ್ಕಿನ್ ನ ಬೇಗ ರೇಡಿಯಂಟ್ ಮಾಡುತ್ತೆ, ಗ್ಲೋ ಕೊಡುತ್ತೆ ಅಂತೆಲ್ಲ ಪ್ರಾಮಿಸ್ ಮಾಡ್ತಾರೆ, ವಿಚ್ ಇಸ್ ನಾಟ್ ಟ್ರೂ. ಡರ್ಮಾಕೋ ಅವರು 10% ವಿಟಮಿನ್ ಸಿ ಸೀರಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಿಮ್ ಸ್ಕಿನ್ಗೆ ಇದು ರೇಡಿಯಂಟ್ ಗ್ಲೋ ಕೊಡೋದಲ್ಲದೆ ಸ್ಕಿನ್ ನಲ್ಲಿರೋ ಸ್ಪಾಟ್ಸ್ ಅಂಡ್ ಡಲ್ನೆಸ್ ನ ಟ್ರೀಟ್ ಮಾಡುತ್ತೆ. ಇದರಲ್ಲಿ 10% ವಿಟಮಿನ್ ಸಿ ಜೊತೆಗೆ ಪವರ್ ಆಫ್ 2 ಇಂಗ್ರೀಡಿಯೆಂಟ್ಸ್ ಇದೆ. 10% ವಿಟಮಿನ್ ಸಿ ಅಂಡ್ 5% ನಿಯಾಸಿನಮೈಡ್. ವಿಟಮಿನ್ ಸಿ ಸ್ಕಿನ್ ನಲ್ಲಿರೋ ಡಲ್ನೆಸ್ ನ ಕಮ್ಮಿ ಮಾಡಿ ಗ್ಲೋ ಕೊಡುತ್ತೆ. ನಿಯಾಸಿನಮೈಡ್ ಡಲ್ನೆಸ್ ಅಂಡ್ ಡಾರ್ಕ್ ಸ್ಪಾಟ್ಸ್ ನ ಕ್ಲಿಯರ್ ಮಾಡುತ್ತೆ. ಇದರಲ್ಲಿ ಹ್ಯಾಲುರಾನಿಕ್ ಆಸಿಡ್ ಇದೆ. ವಿಟಮಿನ್ ಸಿ ನಿಮ್ಮ ಸ್ಕಿನ್ ನ ಡ್ರೈ ಮಾಡುತ್ತೆ, ಆದರೆ ಹ್ಯಾಲುರಾನಿಕ್ ಆಸಿಡ್ ಇರೋದ್ರಿಂದ ಇದು ಸ್ಕಿನ್ ನಲ್ಲಿರೋ ಮಾಯಿಶ್ಚರ್ ನ ಲಾಕ್ ಮಾಡುತ್ತೆ. ಸೊ ಆಲ್ ಸ್ಕಿನ್ ಟೈಪ್ಸ್ ಅವರು ಇದನ್ನ ಯೂಸ್ ಮಾಡ್ತಾರೆ. ವಿಟಮಿನ್ ಸಿ ಸ್ಕಿನ್ ನ ಬ್ರೈಟ್ ಮಾಡಿ, ಪಿಗ್ಮೆಂಟೇಷನ್ ನ ಟ್ರೀಟ್ ಮಾಡಿ, ಸ್ಕಿನ್ಗೆ ಈವನ್ ಟೋನ್ ಕೊಡುತ್ತೆ. ನಿಯಾಸಿನಮೈಡ್ ಅಲ್ಲಿ ವಿಟಮಿನ್ B3 ಇರೋದ್ರಿಂದ ಆಕ್ನೆ ಮಾರ್ಕ್ಸ್ ನ ರೆಡ್ಯೂಸ್ ಮಾಡುತ್ತೆ. ಸೊ ಪೋಟೆನ್ಸಿ ಟೆಸ್ಟ್ ಮಾಡಿ ಈ ಪ್ರಾಡಕ್ಟ್ಸ್ ಎಫೆಕ್ಟಿವ್ ಹೌದೋ ಅಲ್ವಾ ಅಂತ ಚೆಕ್ ಮಾಡೋಣ. ಗ್ಲಾಸ್ ಅಲ್ಲಿ 1/4 ಭಾಗ ನೀರು, ಅರ್ಧ ಕಪ್ ಬೆಟಡಿನ್ ಸೊಲ್ಯೂಷನ್, ಹಾಗೇನೆ ಡರ್ಮಾಕೋ ಅವರ ವಿಟಮಿನ್ ಸಿ ಸೀರಮ್ ತಗೊಂಡಿದ್ದೀನಿ. ಈ ಸೊಲ್ಯೂಷನ್ ಕಲರ್ಲೆಸ್ ಆದ್ರೆ ಎಫೆಕ್ಟಿವ್ ಅಂತ, ಅಂದ್ರೆ ನಾಟ್ ಆಕ್ಸಿಡೈಸ್ ಅಂತ. ಕಲರ್ ಹಾಗೆ ಉಳ್ಕೊಂಡ್ರೆ ಆಕ್ಸಿಡೈಸ್ ಅಂತ. ಅಪ್ಲೈ ಮಾಡಿದ್ಮೇಲೆ ನಿಮಗೆ ಸೂಟ್ ಆಗೋ ಮಾಯಿಶ್ಚರೈಸರ್ ಹಚ್ಚಿ. ದೆನ್ ವೆರಿ ಇಂಪಾರ್ಟೆಂಟ್ ಸನ್ಸ್ಕ್ರೀನ್ ಅಪ್ಲಿಕೇಶನ್. ಮಾರ್ಕೆಟ್ ಅಲ್ಲಿ ಸಾಕಷ್ಟು ಮಿನರಲ್ ಬೇಸ್ ಸನ್ಸ್ಕ್ರೀನ್ ಸಿಗುತ್ತೆ. ಇವು ನಿಮ್ಮ ಸ್ಕಿನ್ ನ UVA ಹಾಗೂ UVB ರೇಸ್ ಇಂದ ಪ್ರೊಟೆಕ್ಟ್ ಮಾಡಲ್ಲ. ಅದಕ್ಕೆ ಡರ್ಮಾಕೋ ಅವರು ಅಲ್ಟ್ರಾ ಲೈಟ್ ಜಿಂಕ್ ಮಿನರಲ್ ಸನ್ಸ್ಕ್ರೀನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಮಂಗ್ ಆಲ್ ದ ಡಿಫರೆಂಟ್ ರೇಂಜಸ್ ಆಫ್ ಸನ್ಸ್ಕ್ರೀನ್. ಇದು ಮಿನರಲ್ ಬೇಸ್ ಸನ್ಸ್ಕ್ರೀನ್. ಸೊ ನಿಮ್ಮ ಸ್ಕಿನ್ ನ UVA ಹಾಗೂ UVB ರೇಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ, ಯಾಕಂದ್ರೆ ಇದರಲ್ಲಿ 25% ಜಿಂಕ್ ಆಕ್ಸೈಡ್ ಇದೆ. ಇದು ಆಯಿಲ್ ಫ್ರೀ, ಸೊ ಸ್ಟಿಕಿನೆಸ್ ಅಂಡ್ ವೈಟ್ ಕಾಸ್ಟ್ ಇರೋದಿಲ್ಲ. ಇದು ಸ್ವೆಟ್ ಹಾಗೂ ವಾಟರ್ ರೆಸಿಸ್ಟೆಂಟ್ ಕೂಡ. ಸನ್ಸ್ಕ್ರೀನ್ ನ ಜನರಸ್ ಆಗಿ ತಗೊಂಡು ಡಾಟ್ಸ್ ಇಟ್ಟು ಸ್ಕಿನ್ಗೆ ಅಬ್ಸರ್ವ್ ಆಗೋವರೆಗೂ ಮಸಾಜ್ ಮಾಡಿ. ಪ್ರಾಡಕ್ಟ್ಸ್ ಯೂಸ್ ಮಾಡೋ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮರಿಬೇಡಿ. ಸೊ ಡರ್ಮಾಕೋ ಅವರ ಸನ್ಸ್ಕ್ರೀನ್ ವಾಟರ್ ರೆಸಿಸ್ಟೆಂಟ್ ಹೌದೋ ಇಲ್ವೋ ಅಂತ ಪ್ಯಾಚ್ ಟೆಸ್ಟ್ ಮಾಡೋಣ. ಎಲ್ಲಾ ಪ್ರಾಡಕ್ಟ್ಸ್ ಫ್ರೇಗ್ರೆನ್ಸ್ ಫ್ರೀ. ಡರ್ಮಾಕೋ ಅವರ 10% ವಿಟಮಿನ್ ಸಿ ಸೀರಮ್ ಹಾಗೂ ಜಿಂಕ್ ಬೇಸ್ ಸನ್ಸ್ಕ್ರೀನ್ ಇಸ್ ಟೂ ಗುಡ್. ಈ ಪ್ರಾಡಕ್ಟ್ ಶಾಪ್ ಮಾಡುವಾಗ ಟ್ಯಾಗ್ ಪ್ರಾಡಕ್ಟ್ಸ್ ನ ಚೆಕ್ ಮಾಡೋದನ್ನ ಮರಿಬೇಡಿ. ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲಿ ಹಾಗೆ ಡರ್ಮಾಕೋ ಅವರ ವೆಬ್ಸೈಟ್ ಅಲ್ಲಿ ಈ ಪ್ರಾಡಕ್ಟ್ ಸಿಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದನ್ನ ಟ್ಯಾಪ್ ಮಾಡಿ ಶಾಪ್ ಮಾಡಿ. ಹಾಗೇನೆ ಕೂಪನ್ ಕೋಡ್ ಚೈತ್ರ 2023 ಯೂಸ್ ಮಾಡಿ 20% ಆಫ್ ಪಡೀರಿ. ನೀವು ಪ್ರತಿ ಸತಿ ಡರ್ಮಾಕೋ ಅವರ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದಾಗ ಅವರು ಎಲ್ಲಾ ಪ್ರಾಡಕ್ಟ್ ನ ಒಂದು ಮಗು ಜೊತೆಗೆ ಲಿಂಕ್ ಮಾಡ್ತಾರೆ ಅಲಾಂಗ್ ವಿತ್ ಭೂಮಿ. ಇದೇ ರೀತಿ 10,000ಕ್ಕೂ ಹೆಚ್ಚು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ನೀವು ಕೂಡ ಈ ವಂಡರ್ಫುಲ್ ಇನಿಷಿಯೇಟಿವ್ ಅಲ್ಲಿ ಭಾಗಿಯಾಗಿ. ಸೊ ಪ್ರಾಡಕ್ಟ್ಸ್ ನ ಶಾಪ್ ಮಾಡಿ. ಹ್ಯಾಪಿ ಶಾಪಿಂಗ್.
ಸೊ ಸ್ಕಿನ್ ಅಂತೂ ಪ್ರಿಪೇರ್ಡ್ ಆಗಿದೆ. ಇಟ್ ಇಸ್ ಟೈಮ್ ಟು ಗೆಟ್ ಬ್ಯಾಕ್ ಟು ದ ಸೆಟ್. ಸೊ ಒಳಗಡೆ ಹೋಗಿ ನಿಮಗೆ ಹೇಗೆ ನಡೀತಾ ಇದೆ ನಮ್ಮ ಸೆಟಪ್ ಅಂತ ತೋರಿಸ್ತೀನಿ, ಬನ್ನಿ. ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ನನ್ನ ಕಂಪನಿ ಇವೆಂಟ್ಸ್ ಫ್ಯಾಕ್ಟ್ರಿ, ನನ್ನ ಟೀಮ್ ಝೀ ಕನ್ನಡ ವಾಹಿನಿ ಜೊತೆಗೆ ಅಸೋಸಿಯೇಟ್ ಆಗಿರೋದು ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಇವೆಂಟ್ ಕಂಪನಿ ಶುರು ಮಾಡಿದಾಗ ಅತಿ ದೊಡ್ಡ ಇವೆಂಟ್ ಮಾಡಿದ್ದು ಝೀಗೋಸ್ಕರ. ಅವರ ಆ್ಯನ್ಯುವಲ್ ಡೇ 10th ಆ್ಯನಿವರ್ಸರಿ ಇತ್ತು. ಐ ಥಿಂಕ್ 2014-15ನಲ್ಲಿ ನಮ್ಮ ಅವರ ಅಸೋಸಿಯೇಷನ್ ಶುರುವಾಗಿದ್ದು. ಹಾಗೆಯೇ ಬೆಳೀತಾ ದೊಡ್ಡ ಇವೆಂಟ್ಸ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಅದೇ ನನಗೆ ತುಂಬಾ ಖುಷಿ. ಲಿಮಿಟೆಡ್ ಟೈಮಲ್ಲಿ, ಲಿಮಿಟೆಡ್ ಬಜೆಟಲ್ಲಿ ಅವರು ಕೊಟ್ಟಿರುವಂಥ ರಿಕ್ವೈರ್ಮೆಂಟ್ಸ್ ಥೀಮ್ ಪ್ರಕಾರ ಮಾಡ್ಕೊಂಡು ಹೋಗೋದು ತುಂಬಾ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಈ ಚಾಲೆಂಜಿಂಗ್ ಪಾತ್ರನ ನನ್ನ ಎಂಟೈರ್ ಟೀಮ್ ನಿರ್ವಹಿಸ್ತಾ ಇದೆ. ಇನ್ನೊಂದೇನೆಂದರೆ, ಲಾಸ್ಟ್ ಮಿನಿಟ್ ಈ ಸೋಫಾ ಬೇಡ, ಇದನ್ನು ಮಾಡೋಣ ಈ ಥೀಮ್ ಪ್ರಕಾರ ಅಂತ ಅದೇ ರೀತಿ ಝೀ ಕನ್ನಡ ತಂಡ ಹೇಳಲೇಬೇಕಾಗಿಲ್ಲ ಅವ್ರ ಬಗ್ಗೆ. ಸೊ ಅವರು ಕೂಡ ತುಂಬ ಡೀಟೇಲಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಅದನ್ನು ಡೆಲಿವರ್ ಮಾಡೋದು ಆನ್ ಟೈಮ್ ಇಸ್ ಅ ಬಿಗ್ ಚಾಲೆಂಜ್. ಈ ವರ್ಷದ 2023 ಕುಟುಂಬ ಅವಾರ್ಡ್ ಸೆಟ್ ಕೂಡ ನಾವೇ ಹಾಕ್ತಾ ಇದ್ವಿ. ಸೊ ರೆಡ್ ಕಾರ್ಪೆಟ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ, ಜಸ್ಟ್ ನನ್ನ ಫಾಲೋ ಮಾಡಿ. ಹಾಯ್ ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇವೆಂಟ್ ಹುಡುಗರ ಜೊತೆ ಮಾತಾಡಿ ಎಲ್ಲ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಕಲ್ತ್ಕೊಬಿಟ್ಟಿದ್ದೀನಿ. ಸೊ ಮಲಯಾಳಂ ಹುಡುಗರಿದ್ದಾರೆ, ದೇರ್ ಆರ್ ಸ್ಟೂಡೆಂಟ್ಸ್ ಹೂ ಆರ್ ಲರ್ನಿಂಗ್ ಮೆಡಿಸಿನ್ ಆಲ್ಸೋ, ಹೂಸ್ ಕಮಿಂಗ್ ಆ್ಯಂಡ್ ವರ್ಕಿಂಗ್ ಇದರಲ್ಲಿ ಇವೆಂಟ್ಸಲ್ಲಿ ಮಾಡ್ಬೇಕು ಪಾರ್ಟ್ ಟೈಮ್ ಅಂತ. ಆಮೇಲೆ ಹಿಂದಿ ಹುಡುಗರು ಆಬ್ವಿಯಸ್ಲಿ, ತೆಲುಗು ಅವರಿದ್ದಾರೆ, ತಮಿಳವರಿದ್ದಾರೆ, ನಮ್ಮ ಕನ್ನಡದವರಿದ್ದಾರೆ. ಜಾಸ್ತಿ ಲ್ಯಾಂಗ್ವೇಜಸ್ ಎಲ್ಲ ಕಲ್ತಿದ್ದು ಬಿಸ್ನೆಸ್ ಮಾಡಿ. ಸೊ ಈಗ ಟೈಮ್ ಹೇಳ್ಬೇಕಂದ್ರೆ ಬೆಳಗ್ಗೆ 5 ಗಂಟೆ ಕಂಟಿನ್ಯೂಸ್ ಆಗಿ 2 ಡೇಸಿಂದ ನಿದ್ದೆ ಇಲ್ದಿರ ವಿ ಆರ್ ವರ್ಕಿಂಗ್. ಸೊ ನಾನು ಮಧ್ಯದಲ್ಲಿ ರೆಸ್ಟ್ ತೊಗೊಂಡು ಬರ್ತಾ ಇದ್ದೀನಿ. ಬಟ್ ಪಾಪ ಹುಡುಗರೆಲ್ಲ ತುಂಬಾ ಕೆಲಸ ಮಾಡಿದ್ದಾರೆ. ಬಟ್ ಐ ಹೋಪ್ ನಾವು ಅಂದ್ಕೊಂಡಿರೋ ಥರ, ಅಂದರೆ ಕ್ಲೈಂಟ್ ಹೇಳಿರೋ ಥರ ಮಾಡೋಕ್ಕಾಗುತ್ತೋ ಇಲ್ಲ ಅನ್ನೋ ಒಂದು ಭಯ ಇದೆ. ಬೆಳಗ್ಗೆ ಡೆಲಿವರಿ ಕೊಡಬೇಕು, ಅಷ್ಟರೊಳಗಡೆ ಎಲ್ಲ ಕಂಪ್ಲೀಟ್ ಮಾಡಬೇಕು. ಒಳಗಡೆ ಆಲ್ರೆಡಿ ರಿಹರ್ಸಲ್ಸ್ ಎಲ್ಲ ನಡೀತಾ ಇದೆ. ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಬನ್ನಿ ತೋರಿಸ್ತೀನಿ. ಕೆಳಗಡೆ ನೀವು ನೋಡಿದ್ರೆ ಗ್ಲಾಸ್ ಫ್ಲೋರ್, ಗ್ಲಾಸ್ ಒಳಗಡೆ ಹೂವು ಹಾಕಿ ಅದ್ರೊಳಗಡೆ ಲೈಟ್ಸ್ ಹಾಕಿದೀವಿ. ತರುವಾಗ ಆಲ್ರೆಡಿ ಒಂದು ಗ್ಲಾಸ್ ಸೊ ಇಲ್ಲೂ ಫನ್ ಇನ್ಸಿಡೆನ್ಸಸ್ ನಡೆಯುತ್ತೆ, ಜಗಳಗಳು ನಡೆಯುತ್ತೆ, ಲೇಬರ್ಸ್ ಓಡೋಗ್ಬಿಡ್ತಾರೆ. ಆಮೇಲೆ ಶಾರ್ಟೇಜ್ ಆಫ್ ಮನಿ ಆಗುತ್ತೆ. ಎಲ್ಲ ತರಿಸಿ ಹೆಂಗೋ ಅಡ್ಜಸ್ಟ್ ಮಾಡಿ ಆನ್ ಟೈಮ್ ನಾವು ಇದು ಮಾಡ್ತೀವಿ. ಇಲ್ಲಿ ನೀವು ನೋಡ್ಬೋದು, ಆ್ಯಕ್ಚುಲಿ ನೋಡಿ ಫುಲ್ ಲೈಟಿಂಗ್ ಆಗ್ತದೆ, ಕಾಣಿಸುತ್ತೆ ಕರೆಕ್ಟಾಗಿ. ಚೆಕಿಂಗ್ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆ ಡೆಲಿವರಿನೇ 10 ಗಂಟೆ ಒಳಗೆ ನಾವು ಕೊಡಬೇಕು. ಸೊ ಕಾರ್ಪೆಟ್ ಎಲ್ಲ ತರಿಸಿದ್ವಿ. ಸೊ ಇದು ಪ್ಲೇನ್ ಇದ್ದಾಗ ಚೆನ್ನಾಗಿತ್ತು, ಬಟ್ ದೆನ್ ಸ್ವಲ್ಪ ಎಲಿಮೆಂಟ್ಸ್ ಆ್ಯಡ್ ಆಗಲಿ ಅಂತ ವಿ ಆ್ಯಡೆಡ್ ಸಮ್ ಮೋರ್ ಎಲಿಮೆಂಟ್ಸ್ ಇಲ್ಲಿ. I'll show you the best part of my working. ಬನ್ನಿ. ಇಷ್ಟು ಬೆಳಗ್ಗೆ ಆದ್ರೂ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಆಲ್ ದ ಬಾಯ್ಸ್. ತುಂಬಾ ಡೆಡಿಕೇಶನ್ ಇಟ್ಟು ಮಾಡ್ತಿದ್ದಾರೆ. ಬೆಸ್ಟ್ ಪಾರ್ಟ್, ಬನ್ನಿ. ಎಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ. ಹಿಂದ್ಗಡೆ ನೋಡಿ, ಒಂದು ಚಿಕ್ಕ ಜಾಗದಲ್ಲಿ ಒಬ್ರ ಮೇಲೊಬ್ರು ಮಾಡ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ಅಂಡ್ ವಿ ಹ್ಯಾವ್ ಗಿವನ್ ದೆಮ್ ಅ ಬ್ರೇಕ್. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರ ಮೇಲೆ ಹೋಗಿ ಆರಾಮಾಗಿ ಕಣ್ಮುಚ್ಚಿ ನೆಲದ ಮೇಲೆ ಎಲ್ಲೋ ನಿದ್ದೆ ಬಂದ್ಬಿಡುತ್ತೆ. ನನಗೂ ಅದೇ ಥರ ನಿದ್ದೆ ಬರ್ತಿದೆ ಇವಾಗ. ಬಟ್ ಐ ಕೆ ನಾಟ್ ಸ್ಲೀಪ್ ಬಿಕಾಸ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ದ ಎಂಟೈರ್ ಟೀಮ್ ಅಲ್ವಾ. ಬಟ್ ಗೊರಕೆ ಸೌಂಡ್ ಬರ್ತಿದೆಯಲ್ಲ, ಎಷ್ಟು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ ನೋಡಿ. ಸೊ ಕಷ್ಟಪಟ್ಟವನ್ಗೆ ಆ ಒಂದು ಸುಖದ ಒಂದು ಇದು ಗೊತ್ತಾಗುತ್ತೆ. ಅಂದ್ರೆ ಆ ಒಂದು ಸ್ಲೀಪ್ ಸುಖ ಅಂತ ಹೇಳ್ತಾರಲ್ಲ. ಐ ಥಿಂಕ್ ದೇ ಆರ್ ಇನ್ ಹೆವೆನ್ ರೈಟ್ ನೌ. ಎನಿವೇ, ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್.
ಸೊ ಫ್ರೆಂಡ್ಸ್, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ಅದಿದೆ ಅನ್ಸುತ್ತೆ. ಆಫ್ಟರ್ ಸೋ ಮಚ್ ಆಫ್ ಹಾರ್ಡ್ ವರ್ಕ್ ಅಂತ ಹೇಳೋದಿಲ್ಲ, ಲೈಕ್ ವಿ ಪುಟ್ ಅ ಹಾರ್ಟ್ ಅಂಡ್ ಸೋಲ್ ಟುಗೆದರ್ ಈ ಒಂದು ಬ್ಯೂಟಿಫುಲ್ ಸೆಟಪ್ ಮಾಡಕ್ಕೆ. ಸೊ ಫೈನಲಿ ಎಲ್ಲ ರೆಡಿ ಆದ್ಮೇಲೆ ನನ್ನ ನೋಡೋ ಖುಷಿನೇ ಬೇರೆ. ನನಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ, ಯಾಕಂದ್ರೆ ಇಂಥ ಒಂದು ದೊಡ್ಡ ಸಂಸ್ಥೆಗೆ ನಾನು ಯಾರು, ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ದೇವರಿಗೆ ಮತ್ತೆ ಝೀಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ನಿಜವಾಗ್ಲೂ ಇವರ ಒಂದು ಕಾರ್ಪೊರೇಟ್ ಸ್ಟೈಲ್ ಆಫ್ ವರ್ಕಿಂಗ್ ಇದೆಯಲ್ಲ, ಇದು ಬೇಕಂದ್ರೆ ಇದು ಬೇಕು, ಈ ಫೋಟೋ ಅಂದ್ರೆ ಇದೇ ಬೇಕು. ವಿ ಟ್ರೈಡ್ ಅವರ್ ಬೆಸ್ಟ್ ಟು ಎಕ್ಸಿಕ್ಯೂಟ್ ಇಟ್. ಸೊ ತೋರಿಸ್ತೀನಿ, ಒಳಗಡೆ ಬನ್ನಿ. ಎಲ್ಲಾನು ಒಂದೇ ವಿಡಿಯೋದಲ್ಲಿ ತೋರ್ಸೋದಕ್ಕೆ ಟ್ರೈ ಮಾಡಿದೆ. ಸೊ ಎಲ್ಲ ಕ್ಲಬ್ ಮಾಡಿರೋ ಅಂಥ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದಷ್ಟು ವಿಡಿಯೋಗಳನ್ನ ತೋರಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ, ಜೊತೆಗೆ ಇವೆಂಟ್ಸ್ ಫ್ಯಾಕ್ಟ್ರಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಇಟ್ ವಿಲ್ ಸಪೋರ್ಟ್ ಮೀ, ಮೋಟಿವೇಟ್ ಮೀ ಟು ಡೂ ಮೋರ್ ಆ್ಯಂಡ್ ಮೋರ್. ಸೊ ಗೊತ್ತಾಯ್ತಲ್ಲ, ತೆರೆಯ ಹಿಂದೆ ಅಂದರೆ ಈ ಡೆಕಾರ್, ಬ್ಯೂಟಿ ಎಲ್ಲದರ ಹಿಂದೆ ಎಷ್ಟೆಲ್ಲ ವರ್ಕ್ ಇರುತ್ತೆ ಅಂತ. ಸೊ ನಾನಂತೂ ಹ್ಯಾವ್ ಟು ಬಿ ಸೋ ಗ್ರೇಟ್ಫುಲ್ ನನ್ನ ಟೀಮ್ಗೆ ಆ್ಯಂಡ್ ನಿಮಗೆ ಫಾರ್ ವಾಚಿಂಗ್. ಯಾಕಂದರೆ ನೀವು ನೋಡಿದ್ರೆ ವಿಡಿಯೋಗಳು ಶೇರ್ ಆಗುತ್ತೆ ಆ್ಯಂಡ್ ಐ ವಿಲ್ ಗೆಟ್ ಮೋರ್ ಆ್ಯಂಡ್ ಮೋರ್ ಆರ್ಡರ್ಸ್. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಚಲೋ. ನಮ್ಮ ಲೊಕೇಶನ್ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ, ಎಲ್ಲ ಕಡೆ ಚಿಂದಿ ಚಿತ್ರಾನ್ನ ಎಲ್ಲ ಐಟಮ್ಸ್ ಇತ್ತು. ಬಟ್ ಇವತ್ತು ಇಟ್ ಇಸ್ ಆಲ್ ಡೆಕೋರೇಟೆಡ್ ಆ್ಯಂಡ್ ಫೈನಲ್ ಸ್ಟೇಜಿಗೆ ಬಂದಿದೆ, ಲೈಟಿಂಗ್ಸ್ ಎಲ್ಲ ಆಗಿದೆ. ಸೊ ಲೆಟ್ ಮಿ ಟೇಕ್ ಯು ಅರೌಂಡ್ ದ ಪ್ಲೇಸ್. ಸೊ ಇದೊಂದು ಬ್ಯಾಕ್ ಡ್ರಾಪು, ಇದು ನೋಡ್ಬೋದು, ಇದು ರಿಯಲ್ ಲೀವ್ ಥರ ಇದೆ ಅಲ್ವಾ, ಇಂಪೋರ್ಟೆಡ್ ಲೀವ್ನ ತರಿಸಿ ಇದನ್ನು ಮಾಡಿರೋದು. ತುಂಬ ನ್ಯಾಚುರಲ್ ಫೀಲ್ ಸಿಗಲಿ ಅಂತ ಬನ್ನಿ ಒಳಗೆ. ಸೊ ದಿಸ್ ಈಸ್ ದ ಪಾತ್ವೇ. ಸೊ ನೆನ್ನೆ ನೋಡಿದ್ರಲ್ಲ, ನೆಟ್ ಎಲ್ಲ ಹಾಕಿದ್ವಿ. ಸೊ ಅದು ಈ ಥರದ ಒಂದು ಫಿನಿಶ್ ಬಂದಿದೆ. ಮೇಲ್ಗಡೆ ನೀವು ನೋಡ್ಬೋದು, ಆ ಹ್ಯಾಂಗಿಂಗ್ಸ್ ಆಗಿರ್ಬೋದು, ಆ ಡೀಟೇಲಿಂಗ್, ಪ್ರತಿಯೊಂದು ಫಿಶ್ ಬಲ್ಬ್ ಇದ್ರೊಳಗೆ ನಾವು ಫೇರಿ ಲೈಟ್ಸ್ ಹಾಕಿದ್ದೀವಿ. ಆ್ಯಂಡ್ ಇಟ್ ಲುಕ್ಸ್ ಸೋ ಗಾರ್ಜಿಯಸ್ ಅಲ್ವಾ. ಆ್ಯಂಡ್ ಸೈಡಲ್ಲಿ ಈ ಥರ ಪ್ರಾಪ್ಸ್ ಕೂಡ ಕೊಟ್ಟಿದ್ದೀವಿ, ಸೊ ದ್ಯಾಟ್ ಪಾತ್ವೇ ಫಿಲ್ಡಾಗಿ ಕಾಣಿಸ್ಲಿ ಅಂತ. ಆ್ಯಂಡ್ ಇಷ್ಟ ಆಯ್ತಾ ನಮ್ಮ ಕೆಲಸ? 24 hours ಆ್ಯಕ್ಚುಲಿ ಅಲ್ವಾ ಕ್ಯಾಮ್ರಾಮನ್? 24 hours ನಿದ್ದೆ ಇಲ್ದಿರಾ ಡೆಕೋರೇಷನ್ ಮಾಡಿದ್ದೀವಿ. ಹೋಪ್ ಯು ಲೈಕ್ ಇಟ್. ಸೊ ಇವಾಗ ಆಲ್ರೆಡಿ TV ಶೂಟ್ ಅವ್ರು ಬಂದಿದ್ದಾರೆ, ಆಲ್ರೆಡಿ ಶೂಟಿಂಗ್ ಒಂದಷ್ಟು ಕ್ಲಿಪ್ಸ್ ತೊಗೊಳ್ತಾರೆ, ಆರ್ಟಿಸ್ಟ್ ಬರ್ತಾರೆ. ಬಟ್ ಆದ್ರೂ ನಿಮಗೆ ನಾವು ಮಾಡಿರೋ ಕೆಲಸ ತೋರಿಸ್ಬೇಕಲ್ಲ ಅಂತ. ಇದೊಂದು ಸಖತ್ತಾಗಿರೋ ಫೋಟೋ ಬೂತ್. ಸೊ ನೆನ್ನೆ ವಿ ವರ್ ಸ್ಟಿಲ್ ಡಿಸೈಡಿಂಗ್ ಯಾವ ಥರ ಮಾಡೋದು, ಏನು ಕತೆ, ಏನು ಅಂತ ಅಲ್ವಾ. ಸೊ ಅದರ ಒಂದು ನಿಮಿಷ ಎಲ್ಲರೂ ತೋರಿಸ್ಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು, ಇಲ್ಲಿ ಫೋಟೋ ಫ್ರೇಮ್ಸ್ ಎಲ್ಲ ಹ್ಯಾಂಗ್ ಆಗಿದೆ. ಆ್ಯಂಡ್ ದೀಸ್ ಆರ್ ಆಲ್ಸೋ ವೆರಿ ಈ ಫ್ರೆಂಚ್ ಗಾರ್ಡನ್ ಥೀಮ್ ಇರೋ ಒಂದು ಫೀಲ್ ಕೊಡೋದಕ್ಕೆ ಈ ಥರ ವೈಟ್ ಫ್ರೇಮ್ಸ್ ಹಾಕಿದ್ವಿ. ಆ್ಯಂಡ್ ಡೆಫಿನೆಟ್ಲಿ ಒಂದು ಒಳ್ಳೆ ಚೇರ್, ರಿಲ್ಯಾಕ್ಸ್ ಟೇಕ್ ಪಿಕ್ಚರ್ಸ್. ಸೊ ಈ ಥರದ ಒಂದು ಫಿನಿಶ್ ಇದೆ. ನಿಮಗೆ ಇನ್ನೊಂದು ಜಾಗ ತೋರಿಸ್ತೀನಿ, ಎಂಟ್ರೆನ್ಸು. ದಟ್ ಇಸ್ ಮೈ ಫೇವ್ರೆಟ್. ಗೊತ್ತಾ, ಮೆಟ್ಲು ಫುಲ್ಲು ಫ್ಲವರ್ಸ್ ಇದೆ. ಅದನ್ನು ನೋಡಿದ್ರೆ ನೀವು ರಿಯಲ್ ಫ್ಲವರ್ಸ್ ಅನ್ಕೊಂತೀರಾ, ಬಟ್ ಇಟ್ ಈಸ್ ಆ್ಯಕ್ಚುಲಿ ಆರ್ಟಿಫಿಷಿಯಲ್. ತೋರಿಸ್ತೀನಿ. We've practically gone over the last 36 hours without any sleep, so a big round of applause for Team Event Factory. So yeah, thanks to my team, thanks to ಇವಾಗ ನಾನು ಏನೇ ಪ್ಲ್ಯಾನ್ ಮಾಡೋದು ಅಂತ ಎಕ್ಸಿಕ್ಯೂಟ್ ಮಾಡೋದಕ್ಕೆಲ್ಲ, ದಟ್ಸ್ ದ ಗ್ರೇಟ್ ಸ್ಕೂಟಿ. ಇಷ್ಟು ಬ್ಯೂಟಿಫುಲ್ ಆಗಿ ಮಾಡೋದಕ್ಕೆ, ಮತ್ತು ನನ್ನ ಒಂದು ವೇ ಆಫ್ ವರ್ಕಿಂಗ್, ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ವರ್ಕ್ ಮಾಡೋ ಮೆಂಬರ್ಸ್ಗೆ ಲಾಟ್ಸ್ ಆಫ್ ಲವ್. ಆ್ಯಂಡ್ ನೀವು ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿ ನಿಮಗೂ ಡೆಕಾರ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇವೆಂಟ್ಸ್ ಫ್ಯಾಕ್ಟ್ರಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.